ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜ್ಯೋತಿರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನಪ್ಪ ವಿಷಯ ಅಂತಂದರೆ, ನಾನು ಕಾರ್ನ್ ಟಿಕ್ಕಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾರ್ನ್ ಟಿಕ್ಕಿ ಅಂದಮೇಲೆ ಕಾರ್ನ್ ಬೇಕೇ ಬೇಕು. ಸೊ ನಾನು 1 ಬೌಲ್ ಆಗೋಷ್ಟು ಕಾರ್ನ್ ತೊಗೊಂಡಿದ್ದೀನಿ. ಇದಕ್ಕೆ ಕನ್ನಡದಲ್ಲಿ ಜೋಳದ ಕಟ್ಲೆಟ್ ಅಂತ ಹೆಸರಿಡ್ಬೋದು. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮುಳುಗಷ್ಟು ನೀರು ಹಾಕ್ಕೊಂಡು ಬೇಯಕ್ಕಿಡೋಣ. 10 ನಿಮಿಷ ಬೆಂದರೆ ಸಾಕು, ಬೇಗ ಬೇಯುತ್ತೆ. ನೆಕ್ಸ್ಟು ಅದನ್ನು ನೀರು ಸೋಸ್ಕೊಂಡು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಫುಲ್ ಸ್ಮ್ಯಾಶ್ ಆಗೋಯ್ತು. ಆದರೂ ಏನು ತೊಂದರೆ ಇಲ್ಲ, ಸ್ಮ್ಯಾಶ್ ಮಾಡಿದ್ರೂ ಒಳ್ಳೆಯದೇ. ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ತರಕಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ. ಮಾಡೋಕ್ಕೆ ನಾವು ಫಸ್ಟ್ ಮಾಡ್ಕೊಳ್ಳಿ. ಸ್ನ್ಯಾಕ್ಸ್ ಟೈಮಲ್ಲಿ ಚೆನ್ನಾಗಿ ಬಿಟ್ಟಿರೋಂಥ ಜೋಳ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಆರಿಗೇನೋ ಹಾಕ್ಕೊಳ್ಳಿ. ಆರಿಗೇನೋ ಇಲ್ಲಾಂದರೆ ಸ್ಕಿಪ್ ಮಾಡಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಅಚ್ಕಾರದ ಪುಡಿ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಸೊ ಅದಕ್ಕೆ ನಾನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ಉಂಡೆ ಮೆಣಸು ಪೌಡ್ರ್ ಹಾಕ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟು 1 ಕಪ್ ಕ್ಯಾರೆಟ್ ತುರಿ ಹಾಕ್ಕೊಳ್ಳಿ. ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ನಾನು. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ. 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು 1 ಕಪ್ ಸೂಜಿ ರವೆ ತೊಗೊಂಡಿದ್ದೀನಿ. 1.5 ಕಪ್ ಬೇಕು ಗೈಸ್. ನಾನು ಆಮೇಲೆ ನೋಡಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡುವಾಗ. ನೀರನ್ನ ಆ್ಯಡ್ ಮಾಡ್ಕೋಬೇಡಿ, ಅದೇ ನೀರು ಬಿಡುತ್ತೆ. ನೀರನ್ನ ಆ್ಯಡ್ ಮಾಡ್ಕೊಳ್ದಾನೆ ಹಂಗೆ ಕಲಸಿ. ನಾನು ಆವಾಗಲೇ ಹೇಳ್ದಂಗೆ 1.5 ಕಪ್ ರವೆ ತೊಗೊಳ್ಳಿ. ನಾನು ಆಮೇಲೆ ಅರ್ಧ ಕಪ್ ರವೆನ ಪುನಃ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ 15 ನಿಮಿಷ ರೆಸ್ಟಲ್ಲಿ ಬಿಡಿ. 10ರಿಂದ 15 ನಿಮಿಷಕ್ಕೆ ರೆಸ್ಟಿಗೆ ಬಿಡಿ ಮುಚ್ಚಿ. ಚೀಸ್ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ನನ್ನ ಹತ್ರ ಇತ್ತು ಸ್ವಲ್ಪ ಅಂತ ನಾನು ಕಟ್ ಮಾಡಿ ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲದೆ ಇರೋರು ಹಂಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಆ ಥರ ರೌಂಡ್ ಶೇಪ್ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಮುಗೀತು. ನನ್ನ ಹತ್ರ ಇರೋದ್ರಿಂದ ನಾನು ಚೀಸ್ನ ಈ ಥರ ಮಧ್ಯಕ್ಕೆ ಹಾಕ್ಕೊಂಡು ಈ ಥರ ಮುಚ್ಕೊಂಡಿದ್ದೀನಿ. ಅದನ್ನು ಚೀಸ್ನ ಮಧ್ಯಕ್ಕೆ ಹಾಕ್ಬಿಟ್ಟು, ನಿಮ್ಮ ಹತ್ರ ಇಲ್ಲ ಅಂದರೆ ರೌಂಡ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೊಳ್ಳಿ. ಗೈಸ್ ಇಷ್ಟಾಗಿದೆ ಗೈಸ್, ನಾನು ಮಾಡಿರೋದು ಸ್ವಲ್ಪನೇ. ಸೊ ಇಷ್ಟಾಗಿದೆ. ನಮ್ಮ 3 ಜನಕ್ಕಾಗಷ್ಟು ಆಗಿದೆ ಗೈಸ್. ಇಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೀನಿ ನೋಡಿ. ಸ್ಟ್ಯಾಂಡ್ ನೋಡಿ, ಸ್ವಲ್ಪ ಕಾಯಿದ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡೋಣ. ಆಯಿಲ್ ಸ್ಪ್ರೆಡ್ ಮಾಡಿ ಇದರಲ್ಲಿ ಹಾಕೋಣ. ನೋ ಫ್ರೈ ಗೈಸ್, ನೋ ಆಯಿಲ್ ಫ್ರೈ. ನೋಡಿ ಗೈಸ್, ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಸ್ಟ್ಯಾಂಡೆಲ್ಲ ಹಾಕ್ಕೊಂಡು. ತವ ಕಾಯಕ್ಕಿಟ್ಟಿದ್ದೀನಿ, ಇದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡೋಣ. ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಇರುತ್ತೆ ನಾನ್ ಸ್ಟಿಕ್ ತವ. ಇಲ್ಲಿ ಕಾರ್ನ್ ಟಿಕ್ಕಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಿಂಗೆ ಇಡೋಣ. ಸೌಂಡ್ ಕೇಳಿಸ್ತಾ ಇದೆಯಾ? ಅಂತ ಇದೆ. ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡೋಣ. ಕಮ್ಮಿ ಇಟ್ಟಿದ್ದೀನಿ ನಾನು. ಮೇಲೆ ಆಯಿಲ್ ಹಾಕ್ತಾ ಇದ್ದೀನಿ ಗೈಸ್, ಸ್ವಲ್ಪ ಕೈಯಲ್ಲೇ ಮಗ್ಸ್ತಾ ಇದ್ದೀನಿ. ನೋಡಿ, ವಾವ್, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ನೋಕೆ ಎಷ್ಟು ಚೆನ್ನಾಗಿರ್ಬೋದು ಅಮ್ಮ.
ಬಿಸಿ ಮಧ್ಯದಲ್ಲಿ ನೋಡಿ ಗೈಸ್, ಮಗ್ಸಿದ್ದೀನಿ ಸ್ಪೂನಲ್ಲಿ ಮಗ್ಸಿದ್ದೀನಿ. ಕೈಯಲ್ಲಿ ಆಗುತ್ತೆ ಅಂತ ಇದಿಷ್ಟು ಮಾಡಿದ್ದೀನಿ, ಇದಾಗಿಲ್ಲ ಗೈಸ್, ಬಿಸಿ ಆಯಿತು ಗೈಸ್. ಇದು ಮನೆಗೆ ಬಂದು ನಮ್ಮ ಶಾಪ್ ಆರ್ಡ್ರ್ ಕೊಡ್ತಿದ್ದವ್ರು ಬಂದು ಕೊಟ್ಟಿದ್ದಾರೆ. ಕುಂಭಮೇಳದಂತೆ ಗೈಸ್, ಗಂಗಾಜಲ ಅಂತ ಇದರಲ್ಲಿದೆ, ಬಟ್ ಇದು ಕುಂಭಮೇಳದಿಂದ ತರಿಸಿರೋದಂತೆ, ಪ್ರಯಾಗ್ರಾಜಿಂದ ಗೈಸ್. ನಾವು ನೋಡಿ ಹೋಗದೆ ಹೋದ್ರೂ ಸಿಕ್ಕಿದೆ. ವಾಟ್ ಈಸ್ ಗ್ರೇಟ್ ಗೈಸ್. ಸೌಂಡ್ ಕೇಳಿಸ್ತಾ ಇದೆಯಾ ಗೈಸ್? ಹೆಂಗೆ ಬರ್ತಾ ಇದೆ ಅಂತ, ಹೆಂಗೆ ಕಾಣಿಸ್ತಾ ಇದೆ ನೋಡೋಕ್ಕೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮನೇಲಿ ಟ್ರೈ ಮಾಡಿ ಹೇಳಿ. ನಾನು ಫಸ್ಟ್ ಟ್ರೈ, ನಮ್ಮದು ಏನು ಪಕ್ಕ ಅಲ್ಲ, ನಾನು ಫಸ್ಟ್ ಟ್ರೈಯೇ ಮಾಡ್ತಾ ಇರೋದು. ನೋಡೋಣ ಟೇಸ್ಟ್ ಮಾಡಿ. ಸಾಸ್ ಜೊತೆ ಚೆನ್ನಾಗಿರುತ್ತೆ, ಸಾಸ್ ಮಯೋನೀಸ್ ಇದ್ರೆ ಮಯೋನೀಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನೆನ್ನೆ ಮಾಡಿರೋ ವಿಡಿಯೋ ಇವತ್ತು ಪೋಸ್ಟ್ ಮಾಡಿದ್ದೀನಿ, ಅದಕ್ಕೂ ಒಳ್ಳೆ ವ್ಯೂಸ್ ಬಂದಿದೆ ಗೈಸ್. ಹಾಗೆ ಕಾಪಾಡ್ತೀರ. ಐ ನೋ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಎಷ್ಟು ಹೇಳಿದ್ರು ಕಮೆಂಟೇ ಮಾಡೋದಲ್ಲ ಗೈಸ್. ಕಮೆಂಟ್ ಮಾಡಿ ನನಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ. ಕಮೆಂಟ್ ಬಾಕ್ಸ್ ಖಾಲಿ ಬಿಡಬೇಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಸುಳ್ದಿದ್ದನ್ನ ಬೇಗ ಹಾಕೋಣ, ಪುನಃ ಆಯಿಲ್ ಸ್ಪ್ರೆಡ್ ಮಾಡಿ ಇರೋ 3 ಪೀಸ್ನ ಹಾಕೋಣ. ಹಾಕಿದ್ದೀನಿ. ಇದನ್ನು ನೋಡಿ, ಈ ಥರ ಕೆಚಪ್ಗೆ ಹಾಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ ಗೈಸ್. ಈ ಥರ ಕಲರ್ ಇರ್ಬೋದು, ಬಟ್ ಬೆಂದಿರುತ್ತೊಳಗೆ ಅದು ಹಾಗೆ ಕಲರ್ ಹಂಗೆ ಬರೋದು. ಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಬೇಗ ಬೇಯಿಸ್ಬಿಟ್ಟು ಈ ಥರ ಕೆಚಪ್ ಹಾಕ್ಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ. ಥ್ಯಾಂಕ್ ಯು.